ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲು ಸರ್ಕಾರ ಯತ್ನಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಜೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ನಡೆ ಮೂರ್ಖತನದ ಪರಮಾವಧಿ, ಸಂಘವನ್ನ ನಿಷೇಧ ಮಾಡ್ತೇವೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಜೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ನಡೆ ಮೂರ್ಖತನದ ಪರಮಾವಧಿಯಾಗಿದೆ, ಸಂಘವನ್ನ ನಿಷೇಧ ಮಾಡ್ತೇವೆ ಅಂತ ಮಾತಾಡಿದ್ದಾರೆ. ಪ್ರಚಾರಕ್ಕೆ ಇರೋದು ಮಾತ್ರ ಇಂಥ ಹೇಳಿಕೆಯನ್ನ ಕೊಡ್ತಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಜೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆರ್ಎಸ್ಎಸ್ನ ನಿಷೇಧ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಆರ್ಎಸ್ಎಸ್ ನಿಷೇಧ ಮಾಡುವಂತ ಶಕ್ತಿ ಕಾಂಗ್ರೆಸ್ಗೆ ಇಲ್ಲ. ಚಟಕ್ಕೋಸ್ಕರ ಚಪಲಕ್ಕೋಸ್ಕರ ಪತ್ರವನ್ನ ಬರೆದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿರಬೇಕು, ಅದಕ್ಕೆ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ. ಗಾಂಧಿ ಕುಟುಂಬ ಓಲೈಸಲು ಖರ್ಗೆ ಮುಂದಾಗಿದ್ದಾರೆ. ಆರ್ಎಸ್ಎಸ್ ಚಟುವಟಿಕೆಗೆ ಬ್ರೇಕ್ ಹಾಕಲು ಸರ್ಕಾರ ಯತ್ನಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಜೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ನಡೆ ಮೂರ್ಖತನದ ಪರಮಾವಧಿ ಅಂತೇಳಿ ಕೂಡ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿರಬೇಕು, ಅದಕ್ಕೆ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ. ಯಾರಿಂದಲೂ ಕೂಡ ಆರ್ಎಸ್ಎಸ್ನ ಚಟುವಟಿಕೆಗಳನ್ನ ನಿರ್ಬಂಧ ಮಾಡೋದಕ್ಕೆ, ಅದನ್ನ ತೆಗೆದುಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳಿದ್ದಾರೆ. ಆರ್ಎಸ್ಎಸ್ನ ಸಾಧನೆಯನ್ನ ಚರ್ಚೆ ಮಾಡೋಣ. ಆರ್ಎಸ್ಎಸ್ನ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲು ಸರ್ಕಾರ ಯತ್ನಿಸ್ತಾ ಇದೆ. ಯಾರಿಂದಲೂ ಕೂಡ ಆರ್ಎಸ್ಎಸ್ನ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲು ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಜೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆ ಗೊತ್ತಿಲ್ಲದೆ ಇರತಕ್ಕಂಥವ್ರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಚಟುವಟಿಕೆ ಬಗ್ಗೆ ಮಾಹಿತಿಯ ಕೊರತೆ ಇರತಕ್ಕಂಥವ್ರು, ಕೇವಲ ತಮ್ಮ ಪ್ರಚಾರಕ್ಕೋಸ್ಕರ ಚಟದಿಂದ ಮಾತನಾಡ್ತಕ್ಕಂಥವ್ರು ಈ ರೀತಿ ಹೇಳಿಕೆಗಳನ್ನ ಕೊಡೋದಕ್ಕೆ ಸಾಧ್ಯ. ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇಷ್ಟೊಂದು ಬೇಜವಾಬ್ದಾರಿಯಿಂದ ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ ಇದು ಅವರ ಮೂರ್ಖತನದ ಪ್ರದರ್ಶನ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಈಗಲ್ಲ, ಹಿಂದೆ 2-3 ಬಾರಿ ಇದೇ ರೀತಿ ಆರ್ಎಸ್ಎಸ್ ಅನ್ನ ನಿಷೇಧವನ್ನ ಮಾಡಿರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಆದ್ರೆ ಅದೇ ಕಾಂಗ್ರೆಸ್ ಪಕ್ಷ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡಿದ್ರು, ಆ ನಿಷೇಧವನ್ನ ಹಿಂತೆಗೆದುಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇವತ್ತು ದೇಶದ ಮುಂದೆ ಇದೆ. ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡಿದ್ರೋ ಅದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಂಡಿಯಾ ಚೈನಾ ವಾರ್ ಆ ಸಂದರ್ಭದಲ್ಲಿ ಸಂಘದ ಚಟುವಟಿಕೆಗಳನ್ನ ಗಮನಿಸಿ ಶ್ಲಾಘಿಸಿ ಆರ್ಎಸ್ಎಸ್ ನ ಅಂದಿನ ರಿಪಬ್ಲಿಕ್ ಪೆರೇಡ್ ಅಲ್ಲೂ ಕೂಡ ಇದೇ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ಪ್ರಿಯಾಂಕಾ ಖರ್ಗೆ ಅವರಿಗೆ ಸಂದರ್ಭ ನೆನಪು ಮಾಡಿಕೊಡ್ತಾರೆ. ಮತ್ತೊಮ್ಮೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಿಷೇಧ ಮಾಡ್ತೇವೆ ಅನ್ನೋ ಮಾತನ್ನು ಇವರೇನು ಆಡ್ತಾ ಇದ್ದಾರೆ. ಅದನ್ನ ಮಾಡ್ತಕ್ಕಂಥ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ಅದು ಗೊತ್ತಿದ್ರು ಸಹ ಈ ರೀತಿ ಚಟಕ್ಕೋಸ್ಕರ ಚಪ್ಪಲಕ್ಕೋಸ್ಕರ ಇವತ್ತೇನು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಪತ್ರವನ್ನ ಬರೆದಿದ್ದಾರೆ. ಬಹುಶಃ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಅವರು ಕೂಡ ಕಣ್ಣಿಟ್ಟಂತೆ ಕಾಣ್ತಾ ಇದೆ. ಹೀಗಾಗಿ ಗಾಂಧಿ ಕುಟುಂಬವನ್ನ ಓಲೈಸತಕ್ಕಂಥ ದೇಶದ 65% ಜನ ಆರ್ಎಸ್ಎಸ್ ಸಿದ್ಧಾಂತವನ್ನ ಒಪ್ಪಿಕೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಕೇರಳದಲ್ಲಿ ಮುಸ್ಲಿಂ ಲೀಗ್ ಜೊತೆ ಕಾಂಗ್ರೆಸ್ ಸಹಮತ ಇದೆ. ಕಾಂಗ್ರೆಸ್ನವರ ಜುಜುಬಿ ಧಮಕಿಗೆ ಹೆದರೋದಿಲ್ಲ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರ ಈ ಜುಜುಬಿ ನಿರ್ಬಂಧವನ್ನ ನೋಡಿದೀವಿ, ನಾವು ನಿಷೇಧ ಮಾಡಿ ನೋಡೋಣ ಅಂತ ಹೇಳಿ ಜೋಶಿ ಸವಾಲನ್ನ ಹಾಕಿದ್ದಾರೆ. ದೇಶದ 65% ಜನ ಆರ್ಎಸ್ಎಸ್ ಸಿದ್ಧಾಂತವನ್ನ ಒಪ್ಪಿಕೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಈಗ ಪ್ರಹ್ಲಾದ್ ಜೋಶಿ ಕಿಡಿಕಾರಿರುವಂತದ್ದು. ಕೇರಳದಲ್ಲಿ ಮುಸ್ಲಿಂ ಲೀಗ್ ಜೊತೆ ಕಾಂಗ್ರೆಸ್ ಸಹಮತ ಇದೆ. ಕಾಂಗ್ರೆಸ್ನವರ ಈ ಜುಜುಬಿ ಧಮಕಿಗೆ ಹೆದರೋದಿಲ್ಲ ಅಂತ ಹೇಳಿ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಐ ವಿಲ್ ಕರ್ಬ್ ದಿಸ್ ಆರ್ಎಸ್ಎಸ್ ಅಂತ ಹೇಳಿದ್ರು. ಆರ್ಎಸ್ಎಸ್ ಕರ್ಬ್ ಮಾಡೋದಿರಲಿ, ಅವರ ಕರ್ಬ್ ಆಗಿ ಹೋದ್ರೆ ಎಲ್ಲರೂ ಈ ವಿಚಾರಧಾರೆಯನ್ನ ಜನ ಸ್ವೀಕಾರ ಮಾಡಿದ್ದಾರೆ. ಪೀಪಲ್ ಹ್ಯಾವ್ ಅಕ್ಸೆಪ್ಟೆಡ್ ದಿಸ್ ಐಡಿಯಾಲಜಿ. ಇಡೀ ದೇಶದಲ್ಲಿ 60-70% ಹೆಚ್ಚು
ಜಾಗ್ರಫಿಕಲ್ ಏರಿಯಾದಲ್ಲಿ ಇವತ್ತು ಈ ಐಡಿಯಾಲಜಿಯ ಜನ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಫ್ರಮ್ ಮಿನಿಸ್ಟರ್ ಟು ಪ್ರೈಮ್ ಮಿನಿಸ್ಟರ್ ಟು ಚೀಫ್ ಮಿನಿಸ್ಟರ್, MLA, MP, 65% ಜನ ಈ ಐಡಿಯಾಲಜಿಯನ್ನ ಒಪ್ಕೊಂಡವರಿದ್ದಾರೆ. ನಿಮ್ಮ ಜುಜುಬಿ ಧಮಕಿ ಎಲ್ಲಿ ನೋಡಿದಿಲ್ಲ. ನಾ ಇನ್ನೊಂದು ಪ್ರಶ್ನೆ ಕೇಳ್ತೇನೆ. DK ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಸಂಘದ ಪ್ರಾರ್ಥನೆ ಹೇಳಿದ್ರಲ್ಲ, ಅವ್ರ ಮೇಲೂ ಬ್ಯಾನ್ ಏನಂಗಾರ? DK ಶಿವಕುಮಾರ್ ಅವರು ಬಹಳ ಭಕ್ತಿಯಿಂದ ಹೇಳಿದ್ರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತಾರ? ಎರಡನೇದ್ದು, PFI ಮೇಲೆ ನಿಮ್ದು ಅಡ್ಜಸ್ಟ್ಮೆಂಟ್ ನಡೀತದೆ. ಮುಸ್ಲಿಂ ಲೀಗ್ ಯಾರ್ರಿ? ಮುಸ್ಲಿಂ ಲೀಗ್ ಜಿನ್ನಾ ಸ್ಥಾಪಿತ ಮುಸ್ಲಿಂ ಲೀಗು ಇವತ್ತು ಭಾರತದೊಳಗದ. ಅದ್ರ ಜೊತೆಗೆ ಇವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಕಾಂಗ್ರೆಸ್ ಪಾರ್ಟಿ ಕೇರಳದಾಗ ಏನಾದ್ರೂ ದುರ್ದೈವದಿಂದ ಮತ್ತೆ ಇವ್ರು ಬಂದ್ರೆ ಬರಲ್ಲ, ಅಲ್ಲಿಯೂ ಬರಲ್ಲ. ಅಲ್ಲಿ UDF ಸರ್ಕಾರ ಬಂದ್ರೆ ಕಾಂಗ್ರೆಸ್ ನೇತೃತ್ವದೊಳಗ ಮುಸ್ಲಿಂ ಲೀಗ್ ಜೊತೆ ಕೊಡ್ತಾರ ಅವ್ರು. ಮುಸ್ಲಿಂ ಲೀಗ್ ಯಾವುದು? ದೇಶವನ್ನ ಇಬ್ಬಾಗ ಮಾಡಿದವರು. ಪ್ರಿಯಾಂಕಾ ಖರ್ಗೆಗೆ, ಪ್ರಿಯಾಂಕಾ ವಾದ್ರಾಗ, ಪ್ರಿಯಾಂಕಾ ವಾದ್ರಾ, ಪ್ರಿಯಾಂಕ್ ಖರ್ಗೆ ಮತ್ತು ಗಾಂಧಿ, ನಕಲಿ ಗಾಂಧಿಗಳಿಗೆ ಮುಸ್ಲಿಂ ಲೀಗ್ ಇಸ್ ಓಕೆ. ಯಾಕಂದ್ರೆ ದೇಶ ತುಂಡು ಮಾಡಿದ್ರಲ್ಲ ಅವರು. ದೇಶ ತುಂಡು ಮಾಡುವವರು ಭಯೋತ್ಪಾದಕರು ಬ್ರದರ್ಸ್. ಐ ವಿಲ್ ಕರ್ಬ್ ದಿಸ್ RSS ಅಂತ ಹೇಳಿದ್ರು. RSS ಕರ್ಬ್ ಮಾಡೋದಿರ್ಲಿ, ಅವರ ಕರ್ಬಾಗಿ ಹೋದ್ರೆ ಎಲ್ಲರೂ. ಈ ವಿಚಾರಧಾರೆಯನ್ನ ಜನ ಸ್ವೀಕಾರ ಮಾಡಿದ್ದಾರೆ. ಪೀಪಲ್ ಹ್ಯಾವ್ ಅಕ್ಸೆಪ್ಟೆಡ್ ದಿಸ್ ಐಡಿಯಾಲಜಿ. ಇಡೀ ದೇಶದಲ್ಲಿ 60-70%ಗಿಂತ ಹೆಚ್ಚು ದೇಶದ 65% ಜನ RSS ಸಿದ್ಧಾಂತವನ್ನ ಒಪ್ಕೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಈಗ ನೋಡಿದ್ರೆ ಇವತ್ತಿಡೀ ಪೂರ್ತಿ RSSನೇ ಸುದ್ದಿ. RSS ಚಟುವಟಿಕೆಗಳಿಗೆ ಸರ್ಕಾರ ನಿರ್ಬಂಧ ಹೇರಿದಾದ್ರೂ ಯಾಕೆ? ಸರ್ಕಾರದ ಯಾವ ಜಾಗದಲ್ಲೂ ಕೂಡ RSS ಚಟುವಟಿಕೆಯನ್ನ ಮಾಡಬಾರ್ದು ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಪತ್ರವನ್ನ ಬರೆದಿದ್ದಾರೆ? ಪರ್ಮನೆಂಟ್ ಆಗಿ RSS ಅನ್ನ ಬಂದ್ ಮಾಡಕ್ಕಾಗಲ್ಲ, ಪರ್ಮನೆಂಟ್ ಆಗಿ RSS ಚಟುವಟಿಕೆಗಳನ್ನ ನಿಯಂತ್ರಣ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಅವರ ಕಾಲು ಎಳಿಬಹುದು ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ಯೇನೋ ಸರ್ಕಾರ, ಗೊತ್ತಿಲ್ಲ. ಆದ್ರೆ ಸರ್ಕಾರದ ಯಾವುದೇ ಜಾಗಗಳಲ್ಲಾಗಿರ್ಬೋದು, ಉದ್ಯಾನವನಗಳಲ್ಲಾಗಿರ್ಬೋದು, ಕಚೇರಿಗಳಲ್ಲಾಗಿರ್ಬೋದು, ಸ್ಕೂಲ್ಗಳಲ್ಲಾಗಿರ್ಬೋದು, ಎಲ್ಲೇ ಸರ್ಕಾರದ ಜಾಗಗಳಲ್ಲೂ ಕೂಡ RSS ನ ಚಟುವಟಿಕೆಗಳು ಆಗ್ಬಾರ್ದು ಅಂತೇಳಿ ಪ್ರಯತ್ನವನ್ನ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳಿ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಈಗ ಕೇರಳದಲ್ಲಿ ಮುಸ್ಲಿಂ ಲೀಗ್ ಜೊತೆ ಕಾಂಗ್ರೆಸ್ ಸಹಮತ ಇದೆ. ಕಾಂಗ್ರೆಸ್ನವರ ಜುಜುಬಿ ಧಮಕಿಗೆ ನಾವು ಹೆದರಲ್ಲ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಕಿಡಿಕಾರ್ತಾ ಇದ್ದಾರೆ. ಕಾಂಗ್ರೆಸ್ನವರ ಈ ಜುಜುಬಿ ನಿರ್ಬಂಧವನ್ನ ನೋಡಿದೀವಿ, ನಿಷೇಧ ಮಾಡಿ ನೋಡೋಣ ಅಂತ ಹೇಳಿ ಜೋಶಿ ಸವಾಲನ್ನ ಹಾಕಿದ್ದಾರೆ. ದೇಶದಲ್ಲಿ 65% ಜನ RSS ಸಿದ್ಧಾಂತವನ್ನ ಒಪ್ಕೊಂಡಿದ್ದಾರೆ. ಹಾಗೇನೆ ಕೇರಳದಲ್ಲೂ ಕೂಡ ಮುಸ್ಲಿಂ ಲೀಗ್ ಜೊತೆ ಕಾಂಗ್ರೆಸ್ ಸಹಮತ ಕೂಡ ಇದೆ. ಕಾಂಗ್ರೆಸ್ನವರ ಈ ಜುಜುಬಿ ನಿರ್ಬಂಧವನ್ನ ನೋಡಿದೀವಿ ನಾವು ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ.